ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ದ, ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳಲ್ಲಿ ನಾನು ಪ್ರವೇಶ ಮಾಡ್ತೀನಿ, ಅವೆಲ್ಲವುಗಳನ್ನು ನಾನು ಧರಿಸ್ತೀನಿ, ಎಲ್ಲ ರೀತಿಯ ಪೈರುಗಳನ್ನು ನಾನು ಪೋಷಣೆ ಮಾಡ್ತೀನಿ ಮತ್ತು ಎಲ್ಲ ಈ ರೀತಿಯ ಅಗ್ನಿ ಅಂದರೆ ಜಠರಾಗ್ನಿಯ ಸ್ವರೂಪದಿಂದ ಎಲ್ಲ ಜೀವಿಗಳಲ್ಲೂ ಕೂಡ ನಾನು ಪ್ರಾಣವನ್ನು ಪೋಷಣೆ ಮಾಡ್ತೀನಿ. ಜಠರಾಗ್ನಿ ಇಲ್ಲದೆ ಇದ್ದರೆ ಪ್ರಾಣವಾಯು ಇಲ್ಲ ಅಂತ ಜಠರಾಗ್ನಿಯನ್ನು ನಾನು ಪ್ರಜ್ವಲನ ಮಾಡ್ತೀನಿ ಮತ್ತು ದೇಹದೊಳಗೆ ನಡೀತಕ್ಕಂಥ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಇವುಗಳ ಒಂದು ಕ್ರಿಯೆಯನ್ನು ಕೂಡ ನಾನು ಮಾಡ್ತೀನಿ. 4 ರೀತಿಯ ಆಹಾರವನ್ನು ನಾನು ಜೀರ್ಣಿಸ್ತೀನಿ ಅಂತ ಹೇಳಿದ ಭಗವಂತ. ಮತ್ತೆ ಮುಂದುವರೆದು ಈ ಅಧ್ಯಾಯದ 15 ಮತ್ತು 16ನೆಯ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ ಅಂತ ಹೇಳಿದ. ಅಂದರೆ ಎಲ್ಲರ ಹೃದಯಗಳಲ್ಲಿಯೂ ಕೂಡ ನಾನಿದ್ದೀನಿ. ಭಗವಂತ ತನ್ನ ಸರ್ವಾಂತರ್ಯಾಮಿತ್ವವನ್ನು ತಿಳಿಸುವಂಥ ಮಾತುಗಳನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲರ ಹೃದಯದಲ್ಲೂ ನಾನಿದ್ದೇನೆ, ಎಲ್ಲರಲ್ಲಿಯೂ ಸ್ಮೃತಿ ಜ್ಞಾನವನ್ನು ಕೊಡ್ತಕ್ಕಂಥವನು ಮತ್ತು ಮರವನ್ನು ಕೊಡ್ತಕ್ಕಂಥವನು ನಾನೇ. ಸ್ಮೃತಿಯೂ ನಾನೇ, ಮರವೂ ನನ್ನಿಂದಲೇ ಆಗ್ತಕ್ಕಂಥದ್ದು. ಎಲ್ಲ ವೇದಗಳಿಂದ ತಿಳಿಯಲ್ಪಡುವವನು ನಾನೇ ಮತ್ತು ಎಲ್ಲ ವೇದವನ್ನು ಮಾಡಿರುವವನು ನಾನೇ ಮತ್ತು ನಾನೇ ವೇದಗಳನ್ನು ತಿಳಿದಂಥವನು ಮೊಟ್ಟ ಮೊದಲಿಗೆ ಅಂತ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತನ ಈ ಒಂದು ಸರ್ವಾಂತರ್ಯಾಮಿಯಾಗಿರ್ತಕ್ಕಂಥವನ ಒಂದು ಪ್ರಭಾವ ಹೇಗಿರುತ್ತೆ ಅನ್ನುವಂಥದ್ದನ್ನು ನಾವು ಈ ಶ್ಲೋಕಗಳಲ್ಲಿ ಕಾಣಬಹುದು. ಎಲ್ಲರೊಳಗೂ ಭಗವಂತ ಇದ್ದಾನೆ, ಒಳ್ಳೆಯವನಲ್ಲೂ ಇದ್ದಾನೆ, ಕೆಟ್ಟವನಲ್ಲೂ ಇದ್ದಾನೆ. ಹೇಗಿದ್ದಾನೆ ಅಂದರೆ, ಒಂದು ಉದಾಹರಣೆ ಹೇಳಬೇಕು ಅಂತಂದರೆ, ಈಗ ಬೆಳಕು ಕೊಡ್ತಾ ಇದೆ, ಒಂದು ದೀಪದ ಬೆಳಕು ಅಥವಾ ಲೈಟ್ ಬೆಳಕು. ಆ ಬೆಳಕಿನಲ್ಲಿ ನಾವು ವೇದ ವಿಜ್ಞಾನಗಳನ್ನು ಅಧ್ಯಯನ ಮಾಡಬಹುದು. ಇನ್ನೊಬ್ಬರು ಯಾರೋ ತರಲೆ ಅರ್ಜಿನ ಸುಳ್ಳು ಅರ್ಜಿಗಳನ್ನು ಬರೀಬೋದು ಅದೇ ಬೆಳಕಿನಲ್ಲೇ. ಬೆಳಕು ಅದೇ ಭಗವಂತ ಅಂದ್ಕೊಳ್ಳಿ. ಅಲ್ಲಿ ನಾವು ಮಾಡ್ತಕ್ಕಂಥದ್ದು ಯಾವುದು ಅನ್ನೋದನ್ನು ಅವಲಂಬಿಸಿರುತ್ತೆ. ನಾವು ಹೇಗೆ ಆ ಬೆಳಕನ್ನು ಉಪಯೋಗಿಸ್ಕೊತೀವಿ, ಆ ಭಗವಂತನ ಬೆಳಕಿನಲ್ಲಿ ನಾವು ಏನು ಮಾಡ್ತೀವಿ ಅನ್ನುವಂಥದ್ದು ಮುಖ್ಯ ಅಂತ ಹೇಳ್ತಾ ಇದ್ದಾನೆ. ನೆನಪಿನ ಶಕ್ತಿ, ಮರೆವು ಎಲ್ಲವನ್ನೂ ಅವನಿಂದಲೇ ಕೊಡಲ್ಪಟ್ಟಿರ್ತಕ್ಕಂಥದ್ದು. ಅವನಲ್ಲಿರ್ತಕ್ಕಂಥ ಮರೆವು ಮತ್ತು ಅಜ್ಞಾನ ಇವುಗಳನ್ನು ತೊಲಗಿಸಿಬಿಟ್ಟು ಜ್ಞಾನದ ಒಂದು ಜ್ಞಾನ ಅಂತಕ್ಕಂಥದ್ದು ಹೊಳೆಯುತ್ತೆ. ಆಗ ಆ ಮರವನ್ನು ಅಜ್ಞಾನವನ್ನು ನಾವು ತೊಳ್ಕೊಂಡ್ರೆ ಭಗವಂತನ ಸ್ಮರಣೆಯಿಂದ ಆವಾಗ ಜ್ಞಾನ ಅನ್ನೋದು ಹೊಳೆಯುತ್ತೆ. ಜ್ಞಾನದ ಮೂಲವಾಗಿರ್ತಕ್ಕಂಥ ವೇದಗಳಿಂದ ಭಗವಂತನನ್ನು ನಾವು ತಿಳಿಬಹುದು. ಅವುಗಳನ್ನೆಲ್ಲ ಮಾಡಿರುವವನು ಅವನೇ. ಮೊಟ್ಟ ಮೊದಲಿಗೆ ಅದನ್ನೆಲ್ಲ ತಿಳಿದಿಟ್ಕೊಂಡಿರ್ತಕ್ಕಂಥವನು ಭಗವಂತನೇ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಮುಂದುವರೆದು 16ನೆಯ ಶ್ಲೋಕದಲ್ಲಿ ದ್ವಾಮಿವೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರಮೇವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ ಹೇಳಿದ. ಅಂದರೆ ಈ ಲೋಕದಲ್ಲಿ ನಾಶವಾಗತಕ್ಕಂಥದ್ದು ಮತ್ತು ನಾಶವಾಗದೇ ಇರತಕ್ಕಂಥದ್ದು 2 ಬಗೆಯ ಪುರುಷರಿದ್ದಾರೆ. ಕ್ಷರ ಪುರುಷ ಮತ್ತು ಅಕ್ಷರ ಪುರುಷ. ಕ್ಷರ ಅಂದರೆ ನಾಶವಾಗೋದು, ಅಕ್ಷರ ಅಂದರೆ ನಾಶವಾಗದೇ ಇರೋದು. ನಾವೇನು ಅಕ್ಷರ ಜ್ಞಾನ ಅಂತ ಹೇಳ್ತೀವಲ್ಲ, ಆ ಅಕ್ಷರ ಅಂತಕ್ಕಂಥದ್ದು ನಾಶವಾಗದೇ ಇರ್ತಕ್ಕಂಥದ್ದು. ಯಾಕೆಂದರೆ ನಾವು ಅದನ್ನು ಒಮ್ಮೆ ನಾವು ಕಲ್ತು ಬಿಟ್ಟಿದ್ದೀವಿ ಅಂದರೆ
ಅದು ನಾಶವೇ ಆಗಲ್ಲ, ನಮ್ಮಲ್ಲಿ ಹಾಗೆ ಉಳ್ಕೊಂಡಿರುತ್ತೆ. ಆ ಎರಡು ರೀತಿಯ ಪುರುಷರಿದ್ದಾರೆ. ನಾಶವಾಗುವಂಥ ಎಲ್ಲ ಪ್ರಾಣಿಗಳು ಕ್ಷರ ಪುರುಷ, ನಾಶವಾಗದೇ ಇರತಕ್ಕಂಥದ್ದನ್ನು ಕೂಟಸ್ಥ ಅಂತ ಕರೆದಿದ್ದಾರೆ, ಅವನೇ ಅಕ್ಷರ ಪುರುಷ. ನಾಶವಾಗುವಂಥ ಜೀವಿಗಳು ಅಜ್ಞಾನದಿಂದ ಪದೇ ಪದೇ ಈ ಲೋಕಕ್ಕೆ ಬರ್ತಾನೆ ಇರ್ತಾರೆ. ಅವ್ರದ್ದು ಏನೋ ಪೂರ್ಣವಾಗಿ ಸವದಿರಲ್ಲ, ಅದನ್ನು ಸವಿಸ್ಕೊಳ್ಳೋಕ್ಕೋಸ್ಕರ ಈ ಲೋಕಕ್ಕೆ ಪದೇ ಪದೇ ಬಂದು ಹೋಗ್ತಾ ಇರ್ತಾರೆ. ಅವ್ರನ್ನ ಕ್ಷರ ಪುರುಷರು ಅಂದಿದ್ದಾರೆ. ನಾಶವಾಗದೇ ಇರತಕ್ಕಂಥವನನ್ನು ಕೂಟಸ್ಥ ಅಂದಿದ್ದಾನೆ. ಅವನು ತನ್ನ ಜ್ಞಾನದ ಪ್ರಭಾವದಿಂದ ಅಕ್ಷರ ಪುರುಷನಾಗ್ತಾನೆ, ಅವನು ಪದೇ ಪದೇ ಬರುವಂಥದ್ದಿಲ್ಲ ಅನ್ನುವಂಥದ್ದನ್ನು ಭಗವಂತ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.